ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪುದೀನ ರೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ. ತುಂಬ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ಇದಕ್ಕೆ ಪುದೀನ ರೈಸ್ ಮಾಡೋಕ್ಕೆ ಏನಂದರೆ ಕೊಬ್ಬರಿ ತೊಗೊಳ್ಳೋಣ ಸ್ವಲ್ಪ, ಆಮೇಲೆ ಅದ್ರಕ್ಕು, ಆಮೇಲೆ ಹಸಿ ಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಸಾಕಾಗುತ್ತೆ ಇದಕ್ಕೆ ಪುದೀನ ರೈಸ್ ಮಾಡೋದಕ್ಕೆ. ಇವಾಗ ಫ್ರೆಂಡ್ಸ್, ಮೊದಲಿಗೆ ಅಕ್ಕಿ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ನಾನು 2 ಗ್ಲಾಸನ್ನು ಅಕ್ಕಿ ತೊಗೋತಾ ಇದ್ದೀನಿ. ಇವಾಗ 1 ಗ್ಲಾಸ್ ಹಾಕಿದ್ದೀನಿ, ಅದಕ್ಕೆ ಇನ್ನೊಂದು ಗ್ಲಾಸ್ ಸೇರಿಸ್ತಾ ಇದ್ದೀನಿ. ಸೇರಿಸಿ ನೋಡಿ ಫ್ರೆಂಡ್ಸ್, ಇವಾಗ ಇದು ಅಕ್ಕಿನ 2 ಅಥವಾ 3 ಬಾರಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಇವಾಗ ನೀರು ನಮ್ಗೆ ಬೇಗನೆ ಆಗಬೇಕಲ್ವ, ಹಾಗಾಗಿನೇ ಈ ಕಪ್ ಅಳತೆಗೆ ರೈಸ್ ತೊಗೊಂಡಿದ್ದೀವಿ, ಅಕ್ಕಿ ತೊಗೊಂಡಿದ್ದೀವಲ್ವ, ಇದೇ ಇದಕ್ಕೆ 3 ಅಂದರೆ ಇವಾಗ 6 ಗ್ಲಾಸ್ ನೀರನ್ನು ಕಾಯೋದಕ್ಕೆ ಇಡಬೇಕು. ನೋಡಿ, ಇದು 5ನೇ ಗ್ಲಾಸ್. ಇವಾಗ ನೀರು ಕಾಯ್ತಾ ಇದೆ, ಇದು ಕುದೀತಾ ಇರಲಿ ಈ ಕಡೆನೇ. ಫ್ರೆಂಡ್ಸ್, ಇದು ಎಲ್ಲ ಇದೆ ಅಲ್ವಾ, ಇವಾಗ ನಾವು ಮಿಕ್ಸರ್ ಮಾಡೋಣ. ಇದನ್ನೆಲ್ಲನೂ ಮಿಕ್ಸರ್ಗೆ ಹಾಕಿ ರುಬ್ಬೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಎಲ್ಲ ಮಿಕ್ಸರ್ ಆಗಿದೆ. ಇಷ್ಟೇ ಮಾಡಬೇಕಿದು, ತುಂಬ ಇದು ಮಾಡೋದಿಲ್ಲ. ಈ ಥರನೇ ಗರಿನೇ ಆಗಿ ಇರಬೇಕು. ಇವಾಗ ನೋಡಿ, ಇವಾಗ ಬಾಣಲಿ ಇಡೋಣ ನಾವು. ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಆಯಿಲ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ರಿಂದ 4 ಸ್ಪೂನ್ ಹಾಕಿ. ಈ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಮಸಾಲೆ ಎಲ್ಲ ಫ್ರೈ ಆಗಬೇಕಲ್ವ, ಅದಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ. ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ, ಹಾಗೆಯೇ ಮಾಡೋಕ್ಕೂ ಈಜಿ ಇದು. ಇವಾಗ ನಾವು ಒಗ್ಗರಣೆಗೆ ಅಂತ ಜೀರಿಗೆ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಜೀರಿಗೆ, ಈ ಥರ ಸಿಡಿತಾ ಇರಬೇಕು ಅದನ್ನು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇವಾಗ ಇದು ಜೀರಿಗೆ ಹಾಕಿದೆ. ಇವಾಗ ಮಿಕ್ಸರ್ ಮಾಡಿದ್ದೀವಲ್ವ, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆಗಬೇಕದು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆಗ್ತಾ ಇರಬೇಕಿದು. ಸ್ವಲ್ಪ ಆಯಿಲ್ ಬಿಟ್ಟ ತಕ್ಷಣವೇ ಸ್ವಲ್ಪ ರೈಸ್ ಹಾಕಬೇಕು. ಇದಕ್ಕೆ ತೊಳೆದು ಇಟ್ಟಿದ್ದೀವಲ್ವ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇರಬೇಕು. ಸಾಲ್ಟ್ ಹಾಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೇನೆ ಇದಕ್ಕೆ ಯಾವ ಬಟಾಟಿ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಹಾಕ್ತಾ ಇಲ್ಲ ಇದಕ್ಕೆ. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗಿದೆ ಅಲ್ವಾ, ಸ್ವಲ್ಪ ಆಯಿಲ್ ಬಿಡ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಆಗಿದೆ. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ತೊಳೆದಿಟ್ಟಿದ್ದೀವಲ್ವ, ಅದನ್ನು
ನೋಡಿ ಫ್ರೆಂಡ್ಸ್, ಇದಕ್ಕೆ ಅರಿಶಿನ ಹಾಕ್ತಾ ಇಲ್ಲ ನಾನು. ಇದೇ ಗ್ರೀನಾಗಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಅದಕ್ಕೋಸ್ಕರ ಯಾವುದು ಏನು ಹಾಕ್ತಾ ಇಲ್ಲ ಇದಕ್ಕೆ. ಇವಾಗ ನೋಡಿ ಸ್ವಲ್ಪ ಬೆಂದಿದೆ ಅಲ್ವಾ. ಇವಾಗ ಕಾಯಿಸ್ತಾ ಇರೋ ನೀರನ್ನು ನಮಗೆ ಬೇಗನೆ ಆಗುತ್ತೆ ಈ ಥರ ಮಾಡಿದರೆ. ಇವಾಗ ಮತ್ತು ನೀರು ತಂಪಾಗಿರೋ ನೀರು ಹಾಕಿದರೆ ತುಂಬ ಟೈಮೇ ಆಗುತ್ತೆ ಅದನ್ನು. ಈ ಸೈಡಲ್ಲಿ ನೀರು ಕಾಸ್ತಾ ಇದೆಯವಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗುತ್ತೆ ಈ ಪ್ರೊಸೀಜರಲ್ಲಿ ಮಾಡಿದರೆ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಕಾಣ್ತಾ ಇದೆ. ಹಾಗೆಯೇ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ನೋಡಿ ಫ್ರೆಂಡ್ಸ್, ಜಲ್ದಿನೇ ಕುದೀತಾ ಇದೆ ಅಲ್ವಾ. ಅದಕ್ಕೋಸ್ಕರ ನೀರು ಕಾಯಿಸಿ ಇಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇವಾಗ ಮೊದಲೇ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ. ಇವಾಗ ನಾವು ನೋಡಿಬಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ಅದಷ್ಟು ಹಾಕಿಬಿಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಮಾಡ್ತಾಯಿದ್ರೆ ನೀವು 3 ವಿಜಲ್ಲು ಅಥವಾ ವಿಜಲ್ ಹಾಕಿಸಿ. ನಾನು ಬೊಗಣೆಯಲ್ಲೇ ಮಾಡ್ತಾ ಇರೋದರಿಂದ ಪ್ಲೇಟ್ ಮುಚ್ಚಿಟ್ಟು ಒಂದು 10-15 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಒಂದು 10-15 ನಿಮಿಷಗಳ ಕಾಲ ಇಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಇದು. ಆಲ್ಮೋಸ್ಟ್ ಅಲ್ಲಿ ಓಪನ್ ಈ ಥರ ಮಾಡಿದ್ರೇ ಸ್ವಲ್ಪ ಟೇಸ್ಟಿ ಜಾಸ್ತಿ ಫ್ರೆಂಡ್ಸ್. ಕುಕ್ಕರಲ್ಲಿ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ನಾನು ಇದೇ ರೀತಿಯಲ್ಲಿ ಮಾಡೋದು. ನಿಮ್ಗೆ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ತಿರುತ್ತಾ ಇರಬೇಕು ಫ್ರೆಂಡ್ಸ್ ಇದನ್ನು. ಇದು ಕುದೀತಾ ಇರಲಿ ಫ್ರೆಂಡ್ಸ್. ನಾವು ಸ್ವಲ್ಪ ಕೋಸಂಬರಿ ಮಾಡೋಣ. ಇವಾಗ ಕೋಸಂಬರಿಗೆ ಬೇಕಾಗಿರೋ ಸಾಮಗ್ರಿ ಅಂದರೆ ಹಸಿಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ, ಮತ್ತು ಟೊಮಾಟೊ, ಈರುಳ್ಳಿ ಮತ್ತು ಸೌತೆಕಾಯಿ, ಇದು ಮೊಸರು, ಇದಿಷ್ಟು ತೊಗೊಂಡು ಕೋಸಂಬರಿಯನ್ನು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೋಸಂಬರಿ ಇವಾಗ ಮಾಡಿದ್ದೀನಿ. ಇದಕ್ಕೆ ಏನಂದರೆ ಹಸಿಮೆಣಸಿನ್ಕಾಯಿ, ಟೊಮಾಟೊ ಮತ್ತು ಸೌತೆಕಾಯಿ ಬಿಟ್ಟರೆ ಇದು ಅಷ್ಟೇ ಮಾಡ್ತಾಯಿದ್ದೀನಿ ಇವಾಗ. ಇದಕ್ಕೆ ಮೊಸರು ಹಾಕ್ತಾ ಇಲ್ಲ ನಾನು. ನೋಡಿ ಸ್ವಲ್ಪ ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನು ನೀವೇ ಮಾಡಿಕೊಂಡು ತಿಂತೀರಾ, ಇದು ಅಷ್ಟು ಚೆನ್ನಾಗಿರುತ್ತೆ ಇದು ರೈಸ್ ಜೊತೆನೆ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ದಿಂದಾನೇ ಮಾಡ್ಬೋದು. ತುಂಬ ಏನು ಇದು ಆಗಲ್ಲ, ಇರುವಂಥ ಐಟಮ್ಸೇ. ನೋಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕೊಳ್ಳೋಣ ಫ್ರೆಂಡ್ಸ್. ರೈಸ್ ಹೇಗಾಗಿದೆ ಅಂತ ನೋಡೋಣ ಇವಾಗ. ನೋಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿ ಆಗಿದೆ. ಬಿಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು 5 ನಿಮಿಷ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ನೀರಿದೆ, ಇನ್ನೊಂದು ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಸ್ವಲ್ಪ ಮಾತಿನಲ್ಲಿ ನನಗೂ ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗೂ ಸ್ವಲ್ಪ ಅಷ್ಟು ಅರ್ಥ ಆಗ್ತಾ ಇಲ್ಲ ಮಾಡೋಕ್ಕೆ. ಆದರೂ ನನಗೆಷ್ಟು ಸಾಧ್ಯವಾಗಿದೆ ಅಷ್ಟು ಪ್ರಯತ್ನ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ. ನೋಡಿ ಫ್ರೆಂಡ್ಸ್,
ಲಾಸ್ಟ್ ಫೈನಲ್ ಟಚ್ ಇದು. ಈ ಥರ ನೋಡಿ ಹೇಗೆ ಹೇಗಿದೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಲ್ಯಾಂಗ್ವೇಜಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸಾರಿ. ಥ್ಯಾಂಕ್ ಯು ಫ್ರೆಂಡ್ಸ್.